ಇವತ್ತೊಂದು ಮುದ್ದು ಸೊಸೆ ಸೀರಿಯಲ್ ಸ್ಟಾರ್ಟಿಂಗ್ ಪಂಚಾಯತಿಯಿಂದ ಕಟ್ಟೆಯಿಂದ ಸ್ಟಾರ್ಟ್ ಆಗುತ್ತೆ. ನಿನ್ನೆದು ಹಂಗೆ ಕಂಟಿನ್ಯೂ ಇರುತ್ತೆ. ವಿದ್ಯುನ ಹತ್ರ ಅವ್ರ ದೊಡ್ಡಮ್ಮ ಕೇಳಿದಾಗ ವಿದ್ಯಾ ಇನ್ನೇನು ಉತ್ತರ ಕೊಡಬೇಕು ಅಂತ ಅಂದಾಗ ವಿದ್ಯುನಪ್ಪ ಹೌದು ಅವಳು 18 ವರ್ಷ ಆಗೋಕ್ಕೂ ಮುಂಚೆ ಆಗಬಾರ್ದು ಅನ್ನೋ ಇಂಟೆನ್ಷನ್ ಅಷ್ಟೇ ಕಂಪ್ಲೇಂಟ್ ಕೊಟ್ಟಿದ್ದು ಅಂತ ಹೇಳಿ ಈಶ್ವರಿ ಬಾಯಿನ ಮುಚ್ಚಿಸ್ತಾರೆ. ಆಗ ಚಿಕ್ಕೇಗೌಡರು ಹೇಳ್ತಾರೆ ಗೌಡ್ರಿಗೆ, ನೀನು ಏನಂತ ಡಿಸೈಡ್ ಮಾಡು, ಇದು ನಿಂದು ಏನಪ್ಪ ಅಂತ ಅಂದರೆ ಎಲೆಕ್ಷನ್ ಟೈಮಲ್ಲಿ ನಿನಗಿದು ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿದಾಗ ಅವನು ಗೌಡ್ರು ಸರಿ ನಾನು ನಿಮ್ಮ ಹತ್ರ ಮಾತಾಡಬೇಕು ಅಂತ ಅವರು ಎಲ್ರೂ ಸಪ್ರೇಟಾಗಿ ಕರ್ಕೊಂಡು ಹೋಗ್ತಾನೆ. ಎಲ್ಲರೂ ಸಪ್ರೇಟಾಗಿ ಕರ್ಕೊಂಡು ಹೋದಾಗ ಅವನು ಹೇಳ್ತಾನೆ. ಅವಾಗ ಅವ್ರ ಅಪ್ಪ ಅಮ್ಮನೂ ಕರೀತಾನೆ. ಅವ್ರ ಅಪ್ಪ ಅಮ್ಮನ ಕರೆದಾಗ ಅವನು ಕಂಡೀಷನ್ ಹಾಕ್ತಾನೆ, ನಾನು ವಿದ್ಯುನ್ನ ಮನೆಗೆ ಕರ್ಕೊಂಡು ಹೋಗ್ತೀನಿ, ಆದರೆ ಅವನು ವಿದ್ಯಾ ಏನಪ್ಪ ಅಂತ ಅಂದರೆ ತವ್ರ ಮನೆ ಸಂಬಂಧನ ಕಳ್ಕೋಬೇಕು ಅಂತ ಹೇಳ್ತಾನೆ. ಅದಕ್ಕೆ ವಿದ್ಯಾ ಅಪ್ಪ ಅಮ್ಮ ಇಬ್ಬರು ಒಪ್ಕೋತಾರೆ. ಅಂದರೆ ವಿದ್ಯಾ ಗಂಡನ ಬಿಟ್ಟೋಳು ಅಂತ ಅನ್ನಿಸ್ಕೊಂಡು ನಮ್ಮ ಜೊತೆಗಿರೋದಕ್ಕಿಂತ ವಿದ್ಯಾ ಅವಳು ಗಂಡನ ಮನೆ ನೆಮ್ಮದಿಯಾಗಿರಲಿ ಅಂತ ಹೇಳ್ಬಿಟ್ಟು ಹ್ಞೂ ಅಂತ ಒಪ್ಕೊಂಡು ವಿದ್ಯುನ್ನ ಮನೆಗೆ ಕರ್ಕೊಂಡು ಹೋಗ್ತಾರೆ ಬಟ್ಟೆ ಪ್ಯಾಕ್ ಮಾಡ್ಕೊಂಡು ಅವಳನ್ನ ಗಂಡನ ಮನೆಗೆ ಕಳ್ಸೋಕ್ಕೆ ಕರ್ಕೊಂಡು ಹೋಗ್ತಾರೆ. ಆವಾಗ ಅವ್ರ ಅಪ್ಪ ಅಮ್ಮ ಇಬ್ಬರು ಎಮೋಷ್ನಲ್ ಮಾತಾಡ್ತಾ ಇದ್ದಿದ್ದು ನೋಡಿಬಿಟ್ಟು ವಿದ್ಯುಂಗೆ ಡೌಟ್ ಬರುತ್ತೆ, ಏನಂತ ನಿಜ ಹೇಳಿ, ಇಲ್ಲ ಅಂದರೆ ನನ್ನ ಮೇಲೆ ಆಣೆ ಅಂತ ಅಂದಾಗ ವಿದ್ಯುನಪ್ಪ ಹೇಳ್ತಾನೆ, ಈ ಥರ ನೀನು ತವ್ರ ಸಂಬಂಧನ ಕಳ್ಕೋಬೇಕು ಅಂತ ಹೇಳಿ ಆ ಷರತ್ತು ಮೇಲೆ ನೀನೊಂದು ಕಳಿಸ್ತಿರೋದು ಅಂತ. ಆ ವಿದ್ಯಾ ಅದು ಹೆಂಗಾಗುತ್ತೆ ಅಂತ ಎಲ್ಲ ಹೇಳಿ ಅಳ್ತಾಳೆ. ಅತ್ತ ಮೇಲೆ ಅವ್ರ ಅಪ್ಪ ಅಮ್ಮ ಅಜ್ಜಿ ಎಲ್ಲ ಕನ್ವಿನ್ಸ್ ಮಾಡಿ ಅವಳನ್ನು ಹೋಗೋಕ್ಕೆ ರೆಡಿ ಮಾಡ್ತಾರೆ. ಅದಾದಮೇಲೆ ಇವರು ಲಾಸ್ಟ್ ಪ್ರೀವಿಯಸ್ ಎಪಿಸೋಡಲ್ಲಿ ಏನಾಗಿರುತ್ತೆ ಅಂದರೆ ಈಶ್ವರಿ ವಿದ್ಯುನ್ ಮನೆಗೆ ಅವಳು ಲಗೇಜ್ ಕೊಡೋಕ್ಕೆ ಹೋದಾಗ ಅವ್ರ ಅಪ್ಪ ಚಾಲೆಂಜ್ ಮಾಡಿರ್ತಾನೆ, 48 ಗಂಟೆ ಒಳಗಡೆ ನಮ್ಮ ಮಗಳನ್ನ ನಿಮ್ಮ ಮನೆಗೆ ಕಳಿಸ್ತೀವಿ, ನೀವೇ ಆರತಿ ತಗೊಳ್ತೀರಾ ಅಂತ. ಅವನು ಅದನ್ನು ನೆನ್ಪಿಟ್ಕೊಂಡು ಪೂಜಾರಿನ ಬರೋಕ್ಕೆ ಹೇಳ್ತಾನೆ ಪಂಚಾಯತಿ ಕಟ್ಟೆಗೆ. ಅವನು ಆರತಿ ತಗೊಂಡ್ಬಂದು ಕೊಡ್ತಾನೆ. ಇವಳು ಬಸ್ರಿ ಹೆಂಗಸು ಹಂಗೆ ಕರ್ಕೊಂಡು ಹೋಗಬೇಡಿ ಅಂತ ಅಂದ್ಬಿಟ್ಟು ಅವಳ ಕೈಲಿ ಆರತಿ ಮಾಡಿಸ್ತಾರೆ. ಆರತಿ ಮಾಡಿಸಿದ್ಮೇಲೆ ಅವಳು ಎಲ್ಲರೂ ತಪ್ಕೊಂಡು ಹತ್ಕೊಂಡು ಅದಾದಮೇಲೆ ಈಶ್ವರಿ ಅವ್ರ ಜೊತೆ ಅವ್ರ ಮಾವನ ಮನೆಗೆ ಕಾರಲ್ಲಿ ಹೋಗ್ತಾಳೆ. ಅದೇ ಇವತ್ತಿನ ಎಪಿಸೋಡು.